ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಶಿಕ್ಷೆ ಅಮಾನತು ಜಾಮೀನು ಮಂಜೂರು. 5 ಲಕ್ಷ ಬಾಂಡ್ ಶ್ಯೂರಿಟಿ ಒದಗಿಸಲು ಆದೇಶ. ಕುಲಕರ್ಣಿಗೆ ಸಿಹಿ ಸುದ್ದಿ ಬೆನ್ನಲ್ಲೇ ಕಹಿ ಸುದ್ದಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಬಸವರಾಜ್ ನಿರ್ಧಾರ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಾಧ್ಯತೆ. ಇನ್ನು ಮುಂದೆ ಕೆಪಿಎಸ್ಸಿ ನೇಮಕಾತಿಗೆ ಯುಪಿಎಸ್ಸಿ ಮಾದರಿ. 319 ಹುದ್ದೆಗಳ ನೇಮಕಕ್ಕೆ ಇಂದೇ ಅಧಿಸೂಚನೆ. ವ್ಯವಸ್ಥಿತವಾಗಿ ಪಾರದರ್ಶಕವಾಗಿ ನಡೆಸಲು ಚಿಂತನೆ. ಮೋದಿ ರಾಜೀನಾಮೆ ಕೇಳ್ತೀಯಾ ಅಂತ ಹಲ್ಲೆ. ಬೆಂಗಳೂರಲ್ಲಿ ಪುಂಡರ ದಾಂಧಲೆ. ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರ ಬಲೆ. ರಾಜ್ಯದಲ್ಲಿಂದು ರಣಭೀಕರ ಮಳೆ. 15 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಹಾರಂಗಿ, ಕಬಿನಿ ಜಲಾಶಯಗಳ ಒಳಹರಿವು ಹೆಚ್ಚಳ.